ನಮಸ್ಕಾರ ತಂಡಿ ನೋಡಿಲ್ವ ಮರೆ ನೋಡಿ ಹಾಫ್ ಟಿ ಶರ್ಟ್ ಹಾಕೊಂಡ್ ಹೆಂಗ್ ಕಂಡಿತೈತಿ ಇಲ್ಲ ಹಂಗಾರ ಮತ್ತೆ ಹೆಚ್ಚಿಗೆ ಏನಾರ ತಿನ್ನುವ ಹೆಚ್ಚಿಗೆ ಏನ ಬರೀ ಏನು ತಿನ್ನಕ್ಕೆ ಬಾರಪ್ಪ ನೀವು ಉಪ್ಪು ನಡಿ ವೀರೇಶನ ನಂಗೆ ಚಟ್ನಿ ಹಚ್ಬೇಕಾ ನಂಗೆ ಚಟ್ನಿ ಹಚ್ಬೇಕು ಮತ್ತೆ ಅಲ್ಲ ಹೇಳ ಮತ್ತೆ ನಮಸ್ಕಾರ ದೋಸ್ತರ ಅಣ್ತಮ್ಮ ಕಾಮಿಡಿ ಅಂಡ್ ಬ್ಲಾಗ್ ಚಾನಲ್ಗೆ ಸುಸ್ವಾಗತ. ಏನಪ್ಪ ಅಂದ್ರೇನ ಏನಪ್ಪಾ ಸ್ಪೆಷಲ್ ಅಂದ್ರೆ ಇಟ್ಟೋದ ನಮ್ಮ ತಮ್ಮ ನಡಗತ್ತಿದ್ದ ಅವಂಗ ಬಜಿ ನೆನಪ ಯಾವು ಈಗ ನಡಗಾಯಿಲ್ಲ ಯಾಕಂದ್ರೆ ಬಜ್ಜಿ ಹೆಸರು ಕೇಳಂತ ತಂಡಿರ ಹೋತ್ ನನಗೆ ಕೆಂಪು ಚಟ್ನಿ ಬಜಿ ಎಲ್ಲ ಮಾಡ್ತಾನು. ನಮ್ಮ ವೀರೇಶ್ ಕಡೆ ಹೊಂಟಿವಿ, ಅವ್ ಯಾವ ತರ ಮಾಡ್ತಾನೋ ಹೆಂಗ್ ಮಾಡ್ತಾನೋ ಅಂತೇಳಿ ಡೈರೆಕ್ಟ್ ಅಲ್ಲೇ ಹೋಗಿ ನೋಡೋನು. ಚಟ್ನಿ ಒಂದು ಸ್ವಲ್ಪ ಹೆಚ್ಚಕೊಂತೀನಿ ಬರ್ರಿ. ನೋಡ್ರಿ ನಮ್ಮ ವೀರೇಶನ ಆಗ ಹೇಳ್ತೀನಿಲ್ಲ ಅವ್ರು ನಮ್ಮ ಮದರ್ ಇದ್ದಂಗೆ ನೋಡ್ರಿ. ಸ್ಪೆಷಲ್ ಅಂದ್ರೆ ಇಲ್ಲಿ ಬಟಾಟೆ ಬಜಿ ಭಾರಿ ಫೇವ್ರೇಟ್ ಐಟಮ್ ದಿನ ಮಾಡ್ತಾರು. ಅದು ಎಲ್ಲಿದಂದ್ರೆ ಮುಗೋದಿಂದ ಅಲ್ಲಿದ ಇಲ್ಲಿದ ಎಲ್ಲ ಬಂದು ಇಲ್ಲಿ ಬಜಿ ತಿಂತಾರು. ಯಾಕಂದ್ರೆ ಅಷ್ಟು ಸ್ಪೆಷಲ್ ಇಲ್ಲಿ ಬಟಾಟೆ ಬಜಿ. ನಮ್ಗೆ ತಿಳಿದ ಮಟ್ಟಿಗೆ ಮಾನಿಪುರ ಕಲೋಳಿ ಬನಾಟಿ ಜಮಖಂಡಿ ಇವೆಲ್ಲ ಚಟ್ನಿಯಿಂದ ಫೇಮಸ್ ಐತಿ. ಚಟ್ನಿ ಭಾಳ ಫೇಮಸ್ ಐತಿ. ಹಂಗ ನಾವು ಒಂದು ವಡಾ ನೋಡ್ರಿ ಕೆಂಪು ಚಟ್ನಿ ಮನ್ಯಾಗ ಮಾಡ್ಕೊಂಡು ತೊಗೊಂಡ್ಬರ್ತಾರು. ಸ್ಪೆಷಲ್ ಐತದ. ನಮ್ಗೆ ತಿಳಿದ ಮಟ್ಟಿಗೆ ಮಾನಿಪುರ ಜಮಖಂಡಿ ಮುಗೋ ಚಟ್ನಿ ಸಂಬಂಧ ಹೈಯೆಸ್ಟ್ ಮಂದಿ ಬರ್ತಾರೆ ಇಲ್ಲಿ. ಹಂಗ ನಾವು ಒಂದು ವಡಾಪಾವ್ ತೊಗೊಂಡಿವಿ, ಒಂದು ಬಟಾಟಿ ಬಜ್ಜಿ ತೊಗೊಂಡಿವಿ. ವಡಾಪಾವ ಇದು ಬಟಾಟೆ ಬಜಿ ವಿತ್ ಚಟ್ನಿ. ಈಗ ಬಟಾಟೆ ಬಜಿ ಮಾಡಾಕತ್ತಾನ ವೀರೇಶ. ಯಾವ ತಿನ್ನೋಣ ಯಾವ ಟೇಸ್ಟ್ ಐತಿ ಯಾವ್ದು ಬೇಕಾದ್ರೆ ತಿನ್ನು. ಯಾಕಂದ್ರೆ ಎಲ್ಲ ಐಟಮ್ ಅಷ್ಟು ಮಾಡಿನ ನಾವು ಬರೀ ಬಟಾಟಿ ಬಜಿ ಅಷ್ಟಲ್ಲ, ಇಲ್ಲೇ ಮತ್ತು ವಡಾಪಾವ ಮತ್ತು ಮಿರ್ಚಿ ಬಜಿ ಮತ್ತು ಇಂಥವು ಐಟಮ್ಗಳು ಭಾಳ ಮಾಡ್ತಾರು. ಇವ್ ನೋಡಿ ಬಟಾಟಿ ಬಜಿ ಹೆಂಗೆ ಇಷ್ಟು ರಶ್ ಇರ್ತೈತಿ ಇಲ್ಲಿ, ಎಲ್ಲ ಕಡೆ ಏನು ಬಂದು ಬರ್ತೈತಿ. ಒಂದ್ಸಲ ಅಲ್ಲ ತೋರಿಸು. ಚಲಾವಣೆ ಎಷ್ಟು ವರ್ಷ ಆತ? 4-4 ವರ್ಷ ಆತ್ರಿ. 4 ವರ್ಷ. ಬಜಿ ಬಿಟ್ಟು ಮತ್ತೆ ಏನೇನು ಐಟಮ್ ಮಾಡ್ತಿ? ಏನು ಇಲ್ಲ, 3 ಐಟಮ್ಸ್ ನಮ್ದು. ವಡಾಪಾವ, ಮಿರ್ಚಿ ಬಜಿ, ಬಟಾಟೆ ಬಜಿ 3 ಐಟಮ್ಸ್ ಬಿಟ್ಟು ಕೆಂಪು ಚಟ್ನಿ ಫೇಮಸ್. ಬಟ್ ಏನಾದ್ರು ಕೆಂಪು ಚಟ್ನಿ ಫೇಮಸ್ ಆಗ ನಮ್ಗೆ ಗಾಡಿ ಮೆಣಸಿನ್ಕಾಯಿ ಇರ್ತಾವ 500-500 ರೂಪಾಯಿ ಕೆಜಿ. ಅದು ಹೊಟ್ಟೆಗೆ ಎಫೆಕ್ಟ್ ಆಗಲ್ಲ ಚಟ್ನಿದು. ಅದರಿಂದ ನಮಗೆ ಅದರಿಂದ ಎಲ್ಲ ಪಬ್ಲಿಸಿಟಿ ಜಾಸ್ತಿ ಅದರಿಂದ ಆಗಿರೋದು. ವೀರೇಶ, ನೀವು ಒಬ್ನ ಬಿಟ್ಟು ಮತ್ತೆ ಯಾರು ಮಾಡ್ತಾರ ಇದನ್ನ? ನಾವು 3 ಜನ, ನಾನು ನಮ್ಮ ಈಗ ಒಬ್ಬ ಬೇರೆ ಕೆಲಸಕ್ಕೆ ಬರತಾನೆ. ಈಗ 3 ಜನ ಬಿಟ್ರೆ ಯಾರು ಇಲ್ಲ. ಮತ್ತ ಇಷ್ಟು ನಾನು ಇಬ್ರು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ಅಮ್ಮಾರ ಹಾಯ್ ಮಾಡ್ರಿ ಒಂದಟ. ಎಷ್ಟು ಕ್ಲೋಸ್ ಮಾಡ್ತೀವಿ? ಟೈಮಿಂಗ್ ಇಲ್ಲ, ಕರೆಕ್ಟ್ ಆಗಿ 4 ಗಂಟೆ ಓಪನ್ ಆಗುತ್ತೆ. 4 ಗಂಟೆಯಿಂದ 9 ಗಂಟೆ, 9:30 ಕ್ಲೋಸ್ ಆದ್ರೆ ಬಂದಾಯ್ತು.
ನಮ್ದು ಡೈಲಿ ಟಾರ್ಗೆಟ್ 10 ಪ್ಯಾಕೆಟ್ ಎಣ್ಣೆ ಇರುತ್ತೆ. ಆ 10 ಪ್ಯಾಕೆಟ್ ಮ್ಯಾಗ ಎಣ್ಣೆ ಖಾಲಿ ಆಯ್ತಂದ್ರೆ ಎಣ್ಣೆ ತರ್ಸಿ ಹಾಕ್ತಿವಿ, ಇಲ್ಲ ಅಂದ್ರೆ ಇಲ್ಲ ಬಂದ್ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ನೀನ ಕೊಚ್ಚದಿಲ್ಲ, ನಾನು 5-10 ನಿಮಿಷ ನಿಂತಿದ್ದೀನಿ ಅಷ್ಟು ಅಂದ್ರೆ ಒಂದು ಸಲ ಬಜಿ ಬಿಟ್ಟು ಅಂದ್ರೆ ಮಿನಿಮಮ್ ಇಲ್ಲ ಅಂದ್ರೆ 4 ರಿಂದ 5 ನಿಮಿಷ ಬಜಿ ಅದ್ರಾಗ ಇರುತ್ತೆ. ಯಾಕಂದ್ರೆ ಫುಲ್ ಕೆಂಪ್ ಆಗೋತಾಗ ನಾವು ತೆಗಿತೀವಿ. ಅದು ಮತ್ತೆ ಜಲ್ದಿ ತೆಗಿಯಂಗಿಲ್ಲ, ಯಾಕಂದ್ರೆ ಜಲ್ದಿ ತೆಗೆದ್ರೆ ಹಸಿ ಬಿಸಿ ಹಾಕವು, ಅದು ಟೇಸ್ಟ್ ಬರಲ್ಲ. ಆರಿದ್ರು ಟೇಸ್ಟ್ ಬಜಿ ಉಳಿತೈತಿ. ಬಜಿ ನಿಮ್ಮಲ್ಲಿ ಮುಧೋಳದಿಂದ ಅಲ್ಲಿದ ಬಂದು ತಿಂದು ಹೋಗ್ತಿರಲ್ಲ, ಅಷ್ಟಂಗ್ ಫೇಮಸ್ ಅದು ಬಜಿ. ಅಂದ್ರೆ ನಾವು ಪೇಷನ್ಸ್ ಇಟ್ಕೊಂಡು ಮಾಡ್ತೀವಿ. ಮತ್ತೆ ಇನ್ನೊಂದು ಪೇಷನ್ಸ್ ಅನ್ನೋದಕ್ಕೆ ಹೆಚ್ಚಾಗಿ ಇವತ್ತು ಎಣ್ಣೆ ನಾಳೆ ಹಾಕಲ್ಲ, ಅದು ನಮ್ಮ ಅಂಗಡಿ ಫಸ್ಟ್ ಕ್ವಾಲಿಟಿ. ಫಾಲೋ ಜಮಖಂಡಿ ಎಲ್ಲರೂ ಗೊತ್ತಿರೋ ಪ್ರಕಾರ ಎಣ್ಣೆ ನಾಳೆಗೆ ಹಾಕಲ್ಲ, ಯಾಕಂದ್ರೆ ಆ ಎಣ್ಣೆ ಮಾರ್ತೀವಿ. ಅದು ಕೆಲವೊಬ್ರು ಯಾರೋ ಒಯ್ತಾರೋ, ಕೆಲವೊಬ್ರು ಸ್ಕಿನ್ ಯೂಸ್ ಮಾಡ್ತಾರೋ, ಇನ್ನೊಂದೇನೋ ಒಬ್ರು ಯಾವ್ದು ಬಾಯ್ಲರ್ ಹಾಕ್ತಾರೆ, ಚೇಂಜ್ ಮಾಡ್ಬಿಡ್ತೀವಿ. ಇವತ್ತು ಎಣ್ಣೆ ನಾಳೆ ಹಾಕಲ್ಲ. ಭಾಳ ಏನು ಮಾಡ್ತೀವಿ, 9ಕ್ಕೆ ಯಾಕೆ ರಶ್ ಆಗುತ್ತೆ ಅಂದ್ರೆ ಎಣ್ಣೆ ಪೂರ ಡೌನ್ ಆಗ್ತಿರುತ್ತೆ. ಬೆಳಿಗ್ಗೆ ಮಧ್ಯಾಹ್ನ 4 ಗಂಟೆಗೆ ಬಜಿ 16 ಪ್ಲೇಟ್ ಬರಲಿ, 9 ಗಂಟೆ 4 ಪ್ಲೇಟ್ 5 ಪ್ಲೇಟ್ ಹಿಂಗೆ ಬರ್ಕೋದು ಡೌನ್ ಆಗಿ ಫುಲ್ ಮಾಡಿಬಿಡ್ತೀವಿ. ವೀರೇಶ, ಬಜಿ ರೇಟ್ ಎಷ್ಟು ಇಟ್ರಿ? ಯಾವ ನಮ್ದು 15 ರೂಪಾಯಿ ಇತ್ತು, ಈಗ ಒಂದು 2 ತಿಂಗಳು ಜಾಸ್ತಿ ಮಾಡಿ ಮಾಡಿದ್ವಿ. ಆಮೇಲೆ 20 ಮಾಡಿದ್ವಿ. ಈ 20 ರೂಪಾಯಿ ಪ್ಲೇಟ್ ಬಜಿ. ಮಿರ್ಚಿ ಬಜಿ 4 ಬರ್ತಾವೆ, ಬಟಾಟ್ ಬಜಿ 4 ಬರ್ತಾವೆ, ವಡಾಪಾವ್ 10 ರೂಪಾಯಿ ಒಂದಿಗೆ. ಕೇಳ್ಪಟ್ವಿ. ನಮ್ಮ ಅಂಗಡಿಗೆ ವಿಶೇಷತೆ ಏನಪ್ಪಾ ಅಂದ್ರೆ ನಾವು ಏನ ಚಟ್ನಿ ಮಾಡ್ತೀವಲ್ಲ, ಪಾಲಕ್ ಚಟ್ನಿ ಇದಕ್ಕೆ ಹಚ್ಕೊಡೋ ವಡಾಪಾವಕ್ಕೆ, ಆ ಚಟ್ನಿ ನಾವು ಮನ್ಯಾಗ ಏನು ಯಾವ್ದೇ ತರದ ಕಾಯಿಪಲ್ಲೆ ತರಲ್ಲ. ಅದಕ್ಕೆ ಪಾಲಕ, ಪುದೀನ, ಕೊತ್ತಂಬರಿ ಏನು ಬರ ಎಕ್ಸೆಟ್ರಾ ಒಗ್ಗರಣೆ ಏನೋ ಐಟಮ್ಸ್ ಅದಾವಲ್ಲ, ಎಲ್ಲ ಮನ್ಯಾಗ ಸ್ವಚ್ಛ ಹಂಗೆ ತೊಳೆದ ಕಿಶನ್ ನೀಟಾಗಿ ಫ್ರೆಶ್ ಮಾಡಿ, ಅಂದ್ರೆ ಸ್ವಚ್ಛ ಬೇಕಲ್ಲ ಮನುಷ್ಯಾಗ. ನಮ್ಮ ಮನೆ ಸ್ವಚ್ಛತಾ ಮೊದಲು. ಇಲ್ಲಿ ಮೇನ್ ಎಣ್ಣೆ ಬರುತ್ತೆ, ಎಣ್ಣೆ ಡೈಲಿ ಚೇ ಮಾಡ್ತೀನಿ. ಡೈಲಿ ಚೇ ಮಾಡ್ತೀನಿ. ಹಿಂಗಾಗಿ ಯಾರು ಕೆಮ್ಮತ್ತಾನ ಮತ್ತೆ ಆಮೇಲೆ ಬಜಿ ಫ್ರೆಶ್ ಕಾಣತಾವ. ನೀವು ಯಾವತ್ತಾದ್ರು ಫ್ರೆಶ್ ಬಜಿನ ಬರ್ಬೇಕು. ಇದು ನಮ್ಮ ಅಂಗಡಿ ಕ್ವಾಲಿಟಿ. ಮತ್ತೆ ನಾ ಏನು ಎಕ್ಸೆಪ್ಟ್ ಮಾಡ್ತೀನಿ, ನನಗೆ ಬೇಕಾಗಿರೋದು 1,000 ರೂಪಾಯಿ ಸಾಕು ಅಂದಿದ್ದೆ. ದೇವ್ರು 1,500 ರೂಪಾಯಿ ಕೊಡ್ತಾನೆ, ಬೇಡ ಸಾಕು. ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಆಸೆ ಪಟ್ರೆ ಬಿಸ್ನೆಸ್ ಒಳಗೆ ಏನೋ ಇನ್ನೂ ಹಾಕಲ್ಲ. ಎಕ್ಸೆಪ್ಟ್ ಮಾಡ್ಲಿಕ್ಕೆ ನೀವು ಅದಕ್ಕೆ ವಾಪಸ್ ಕೊಟ್ಟಿರ್ತೀಕೋ ಅದು ನಮ್ಮ ನಾಳೆ ಬೆಳೆಸೋದು ಜಾಸ್ತಿ. ಕರೆನ ವೀರೇಶ, ನಿಮ್ಮ ಬಜಿ ನಾವು ತಿಂದ್ವಿ, ಎಲ್ಲ ಥರ ಬಜಿ ಟೇಸ್ಟ್ ಮಾಡಿದ್ವಿ. ಇವತ್ತು ಭಾರಿ ಅಲ್ಟಿಮೇಟ್ ಟೇಸ್ಟ್ ಇತ್ತು. ನಮ್ಮ ಅಂತಮ್ಮ ಕಾಮಿಡಿ ಆ್ಯಂಡ್ ಬ್ಲಾಗ್ ವತಿಯಿಂದ ನಿಮಗೆ ಕಂಗ್ರ್ಯಾಚುಲೇಷನ್. ಇದೇ ರೀತಿ ನಿಮ್ಮ ಕೆಲಸ ಮುಂದುವರಿಲಿ, ಮತ್ತು ನೀ ಇನ್ನಷ್ಟು ಸಕ್ಸಸ್ ಆಗಲಿ ಅಂತ ಹೇಳಿ ನಾವು ಇದು ಮಾಡ್ತೀವಿ. ಜಮಖಂಡಿ ಜನತೆ ಬೆಳೆಸೈತಿ. ಆಯ್ತು, ಮಾತು ಸಿಗ್ತೀವಿ. ಬಾಯ್.